ನಮಸ್ತೆ ಎಲ್ಲರಿಗೂ. ನಾನು ನಮ್ಮ ಮನೆಯಲ್ಲಿರುವ ಎಮ್ಮೆ ಬೆಣ್ಣೆಯಿಂದ ತುಪ್ಪವನ್ನು ತಯಾರು ಮಾಡೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಈ ಬೆಣ್ಣೆಯನ್ನು ತಗೊಂಡು ನಾವು ವಾಶ್ ಮಾಡ್ಕೋಬೇಕು. ನಾನು ಮನೆಯಲ್ಲಿ ಯಾವಾಗಲೂ ಬೆಣ್ಣೆ ತೆಗೆದಾಗ, ಮಜ್ಜಿಗೆಯಿಂದ ಬೆಣ್ಣೆ ತೆಗೆದಾಗ ವಾಶ್ ಮಾಡೇ ಇಟ್ಟಿರ್ತೀನಿ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ನಾನು. ಇವಾಗ ವಾಶ್ ಮಾಡಿದ ನಂತರ ಬೆಣ್ಣೆಯಿಂದ ತುಪ್ಪವನ್ನು ಕಾಯಿಸಲು ಬೇಕಾಗುವ ಸಾಮಗ್ರಿಗಳು: ಮೆಂತೆ, ಏಲಕ್ಕಿ, ಸೋಂಪು ಕಾಳು, ಚಕ್ಕೆ ಮತ್ತು ಸ್ವಲ್ಪ ಉಪ್ಪು ಮತ್ತು ವೀಳ್ಯದೆಲೆ. ಇಷ್ಟನ್ನು ನಾನು ಫಸ್ಟು ಕುಟಣಿಯಲ್ಲಿ ಕುಟ್ಟಿ ಪುಡಿ ಮಾಡಿ ತಂದಿದ್ದೀನಿ ನೋಡಿ. ಅದರ ಜೊತೆ ಒಂದು ಚಿಟಿಕೆ ಅರಿಶಿನ. ಇದೆಲ್ಲದನ್ನು ಬೆಣ್ಣೆಗೆ ಹಾಕಿ ತುಪ್ಪ ತಯಾರು ಮಾಡಬೇಕು. ಈಗ ಮೊದಲು ನಾನು ಅರಿಶಿನ ಪುಡಿಯನ್ನು ಹಾಕ್ತೀನಿ ಬೆಣ್ಣೆಗೆ. ನೋಡಿ, ಅರಿಶಿನ ಪುಡಿ ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ. ನಂತರ ಎಲ್ಲ ಸಾಮಗ್ರಿಗಳನ್ನು ಕುಟ್ಟಣಿಯಲ್ಲಿ ಕುಟ್ಟಿರೋ ಪೌಡ್ರನ್ನ ನಾನು ಈಗ ಬೆಣ್ಣೆಗೆ ಮಿಕ್ಸ್ ಮಾಡಿದ್ದೀನಿ. ಇದೆಲ್ಲ ಕುದ್ದು ಎಲ್ಲ ಕಾದಾದಮೇಲೆ, ಬೆಣ್ಣೆ ಕಾದು ಎಲ್ಲ ಕರಗಿದ ನಂತರ ನಾವೇನು ಮಾಡಬೇಕು, ವೀಳ್ಯದೆಲೆನ 2 ಭಾಗಗಳನ್ನಾಗಿ ಮಾಡ್ತೀನಿ ನಾನು. 2 ಭಾಗ ಮಾಡಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತೀನಿ. ಇದೆಲ್ಲ ಫುಲ್ಲು ಬೆಣ್ಣೆಯಲ್ಲಿ ಪೌಡ್ರೆಲ್ಲ ಮಿಕ್ಸ್ ಆಗಬೇಕು. ನೋಡಿ, ಈಗೆಲ್ಲ ಮಿಕ್ಸ್ ಆಗಿ ಕುದೀತಾ ಇದೆ. ಈಗ ನಾನು ವೀಳ್ಯದೆಲೆ ಹಾಕ್ತಾಯಿದ್ದೀನಿ. ಇದು ಕಡಿಮೆ ಅಂದರೂ 10 ನಿಮಿಷಗಳ ಕಾಲ ನಾವು ಕುದಿಸ್ಲೇಬೇಕಾಗುತ್ತೆ ಚೆನ್ನಾಗಿ. ಪ್ಯೂರ್ ಬೆಣ್ಣೆ ನೋಡಿ, ಇದು ಪ್ಯೂರ್ ತುಪ್ಪ ಬರುತ್ತೆ. ಈಗ ಪ್ಯೂರ್ ತುಪ್ಪ ರೆಡಿಯಾಗುತ್ತೆ ನೋಡಿ. ಯಾವುದೇ ರೀತಿ ಕಲಬೆರಕೆ ಇರೋದಿಲ್ಲ. ನಾವು ಹೊರಗಡೆಯಿಂದ ತಂದಿರೋದು ಕಲಬೆರಕೆ ಇದ್ದೇ ಇರುತ್ತೆ. ಮನೆಯಲ್ಲೇ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಇವಾಗ ತುಪ್ಪ ಆಗಲೇ ಆಗಿದೆ. ತುಪ್ಪ ಕಾದಿದ ನಂತರ ಒಂದು ತೊಟ್ಟು ಹಾಲನ್ನು ಬಿಟ್ಟರೆ ನೋಡಿ, ಈ ಥರ ಕುದೀತಾ ಇರುತ್ತೆ. ಅದು ನಮಗೆ ಗೊತ್ತಾಗುತ್ತೆ ಈಗ ಚೆನ್ನಾಗಿ ತುಪ್ಪ ಕಾದಿದೆ ಅಂತ. ಹಾಲನ್ನು ಯಾಕೆ ಹಾಕ್ತೀವಿ ಅಂದರೆ ಹರಳಾಗಿ ಮರಳಾಗಿ ತುಪ್ಪ ಬರುತ್ತೆ ತಣ್ಣಗಾದ್ಮೇಲೆ ಅಂತ ಅದನ್ನು ಹಾಲು ಮಿಕ್ಸ್ ಮಾಡ್ತೀವಿ ನಾವು. ಈಗ ನೋಡಿ, ಇನ್ನೂ ಒಂದು ಸರಿ ಚೆಕ್ ಮಾಡೋದಕ್ಕೆ ಒಂದು ಹನಿ ನೀರನ್ನು ಕೂಡ ನಾವು ಬಿಟ್ಟು ನೋಡಬೇಕು ಚೆನ್ನಾಗಿ ಕಾದಿದೆಯಲ್ವ ಅಂತ. ನೋಡಿ, ಇವಾಗ ನಾನು ಒಂದು ಹನಿ ನೀರು ಬಿಡ್ತೀನಿ. ಹೆಂಗೆ ಕುದಿಯುತ್ತೆ ನೀರು, ಒಂದೇ ತೊಟ್ಟು. ಈಗ ಸರಿಯಾಗಿ ತುಪ್ಪ ಹದವಾಗಿ ಕಾದಿದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಈ ತುಪ್ಪವನ್ನು ನಾವು 2 ದಿನ ಹಾಗೆ ಬಾಕ್ಸಲ್ಲಿ ಇಟ್ಟರೆ ಮರಳಾಗಿ ತುಪ್ಪ ಬರುತ್ತೆ ನೋಡಿ. ನಾನೀಗ ತುಪ್ಪನ ಸೋಸ್ತಾ ಇದ್ದೀನಿ. ತಣ್ಣಗಾದ ನಂತರ ಈ ಥರ ತುಪ್ಪ ಸೋಸ್ತಾ ಇದ್ದೀನಿ ನೋಡಿ. ಪಾತ್ರೆಯಲ್ಲಿ ಗಸಿ ಬಂದಿದೆ. ಆ ಗಸಿ ಅಂದರೆ ನಾನು ಹಾಕಿರೋ ಪೌಡ್ರ್ ಇತ್ತಲ್ಲ, ಅದು ಗಸಿ ಹಾಗೆ ಉಳ್ಕೊಂಡಿದೆ. ಮೇಲೆ ಬಂದಿರೋ ತುಪ್ಪನ ನಾನು ಬಗ್ಗಿಸಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೆಲ್ಲ ಘಮ ಅಂತ ಇದೆ, ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ. ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ, ವೀಳ್ಯದೆಲೆ ನಾನು ಹಾಕಿರೋ ವೀಳ್ಯದೆಲೆ ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂದರೆ ಗರಿ ಆಗಿದೆ ನೋಡಿ. ಇದರಿಂದ ಗೊತ್ತಾಗುತ್ತೆ ತುಪ್ಪ ತುಂಬ ಚೆನ್ನಾಗಿ ಹದವಾಗಿ ಕಾದಿದೆ ಅಂತ.